ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತೊಂದು ಕಡೆ ನಿನ್ನೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡಿಸುವ ಕುರಿತಂತೆ ಚರ್ಚೆ ಆಯಿತು. ಇದೀಗ ಅದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಗೃಹ ಸಚಿವರಿಗೆ ಇದರ ಜವಾಬ್ದಾರಿ ಕೊಟ್ಟಿದ್ದೀವಿ, ಹೋಮ್ ಮಿನಿಸ್ಟರ್ ಕರೆದು ಮಾತನಾಡ್ತಾರೆ, ಯಾವುದೇ ಅನಾಹುತವಾಗದಂತೆ ನೋಡ್ಕೊಳ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರ ಮಾತು. ಇತ್ತೀಚೆಗಷ್ಟೇ ವೆಂಕಟೇಶ್ ಪ್ರಸಾದ್ ಮತ್ತು ಅವರ ತಂಡ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿತ್ತು, ಮನವಿ ಮಾಡಿತ್ತು. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಬೆಂಗಳೂರಿನಲ್ಲಿ ಕ್ರಿಕೆಟ್ ಆಟಗಳು ನಡಿಬೇಕು ಅಂತ. ಇದೀಗ ಅವರು ಹೇಳ್ತಾ ಇದ್ದಾರೆ, ಗೃಹ ಸಚಿವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ, ಅನಾಹುತ ಆಗದಂತೆ ಅವರು ನೋಡ್ಕೊಳ್ತಾರೆ, ಬೆಂಗಳೂರು ಗೌರವ ನಾವು ಕಾಪಾಡ್ತೀವಿ. ಅಂದರೆ ಕಾಲ್ ತುಳಿತಾದ ನಂತರ ಕೆಲವೊಂದಿಷ್ಟು ಚರ್ಚೆಗಳಾಗಿತ್ತು. ಆ ಚರ್ಚೆಗಳಿಗೆ ಬ್ರೇಕ್ ಹಾಕೋ ದೃಷ್ಟಿಯಲ್ಲಿ ಬೆಳಗಾವಿಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಯಾವುದೇ ರೀತಿಯಾದಂಥ ಅನಾಹುತ ಆಗದಂತೆ ನೋಡ್ಕೊಳ್ತೀವಿ, ಇದರ ಜವಾಬ್ದಾರಿಯನ್ನ ಗೃಹ ಸಚಿವರಿಗೆ ಕೊಟ್ಟಿದ್ದೀವಿ, ಅವರೇ ನೋಡ್ಕೊಳ್ತಾರೆ, ಬೆಂಗಳೂರಿನ ಗೌರವವನ್ನು ಕಾಪಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಅದನ್ನು ಅವರು ತಪ್ಪನ್ನು ಮಾಡಬೇಕು. ಯಾಕೆಂದರೆ ಮುಂದಕ್ಕೆ ಯಾವ ಥರದ ಅನಾಹುತನೂ ಆಗ್ತದೆ. ಆ ರೀತಿ ನಮ್ಮ ಹೋಮ್ ಮಿನಿಸ್ಟರ್ಗೆ ಜವಾಬ್ದಾರಿ ಕೊಡ್ತೀವಿ. ಅವರು ವೆಂಕಟೇಶ್ ಪ್ರಸಾದ್ ಅವ್ರನ್ನ ಟೀಮನ್ನು ಕರೆಸಿ ಮಾತಾಡಿ, ಪೊಲೀಸರನ್ನ ಮಾತಾಡಿ ಮುಂದಕ್ಕೆ ಮಾಡ್ತಾರೆ. ನಮ್ಮ ಬೆಂಗಳೂರು ಗೌರವನ ನಾವು ಕಾಪಾಡ್ತೀವಿ. ಅದನ್ನು ಅವರು ತಪ್ಪನ್ನು ಮಾಡಬೇಕು. ಯಾಕೆಂದರೆ ಮುಂದಕ್ಕೆ ಯಾವ ಥರದ ಅನಾಹುತನೂ ಆಗ್ತದೆ. ಆ ರೀತಿ ನಮ್ಮ ಹೋಮ್ ಮಿನಿಸ್ಟರ್ಗೆ ಜವಾಬ್ದಾರಿ ಕೊಡ್ತೀವಿ. ಅವರು ವೆಂಕಟೇಶ್ ಪ್ರಸಾದ್ ಅವ್ರನ್ನ ಟೀಮನ್ನು ಕರೆಸಿ ಮಾತಾಡಿ, ಪೊಲೀಸರನ್ನ ಮಾತಾಡಿ ಮುಂದಕ್ಕೆ ಮಾಡ್ತಾರೆ. ನಮ್ಮ ಬೆಂಗಳೂರು ಗೌರವನ ನಾವು ಕಾಪಾಡ್ತೀವಿ.